ನಮ್ಮ ಸಂಘ ಸಂಸ್ಥೆಗಳಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಬಂದು ಬೆಳಗಿಂದ ಇವತ್ತು ನನಗೆ ಶುಭಕ್ಕೆ ಕೋರಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಯಂಗ್ಸ್ಟರ್ನ ಸಮಾಜದ ಬಗ್ಗೆ ಕಾಳಜಿ ಇರೋಂಥ ವ್ಯಕ್ತಿಗಳನ್ನು ನೋಡಿ ಅವರನ್ನು ಮುಂದೆ ತರಲಿಕ್ಕೆ ನಾವು ಸಮಾನ ಮನಸ್ಕರು ಸೇರ್ಕೊಂಡು ಆ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ವಿ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಆಯುಷು ಆರೋಗ್ಯ ದೇವರು ಕೊಟ್ಟು ಏನಾದರೂ ಸಮಾಜ ಸೇವೆ ಮಾಡೋವಂಥದ್ದು ಏನಾದರೂ ಅನುಕೂಲತೆಗಳಿದ್ದರೆ ಇವರು ಒಬ್ಬರ ಮುಂದೆ ಮುಂಚೂಣಿಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೆಲ್ಲ ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ. ಏನಾಗಿ ಬಯಸಿರೋದು? ಏನಿಲ್ಲ, ನಮಗೆ ಈ ಹುಟ್ಟುಹಬ್ಬದ ಬಗ್ಗೆ ಅಂತ ಏನು ಕ್ರೇಜ್ ಇಲ್ಲ, ನಾನು ಹೇಳಿರಲಿಲ್ಲ. ಆದರೆ ಕೆಲವು ಅಭಿಮಾನಿಗಳು ನಿನ್ನೆ ಸಾಯಂಕಾಲ ಬಂದು ನೋಡಿದ್ರು. ನನಗೆ ಅವರು ಪೋಸ್ಟ್ಗಳೆಲ್ಲ ಹಾಕಿದ್ರು, ಯಾಕಪ್ಪ ಹಾಕಿದ್ದು ದುಡ್ಡು ವೇಸ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಹೇಳಿದೆ. ಆದರೂ ನಮ್ಮ ಸಂಘ ಸಂಸ್ಥೆಗಳಲ್ಲಿರುವಂಥ ಎಲ್ಲ ಅಭಿಮಾನಿಗಳು ಬಂದು ಬೆಳಗಿಂದ ಇವತ್ತು ನನಗೆ ಶುಭಕ್ಕೆ ಕೋರಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಡಿರುವಂಥ ಸೇವೆ ಅಗಣ್ಯ ಅಂತಲೇ ಹೇಳ್ಬೋದು. ಕನಕ ಭವನ ಇರ್ಬೋದು, ವೆಸ್ಟ್ ಬ್ಯಾಂಗ್ಳೂರಿಗೆಲ್ಲ ಮಾಡಿದ್ದೀವಿ. ಸೊ ತಮಗೂ ಒಂದು ಒಳ್ಳೆ ಅಧಿಕಾರ ಸಿಗಬೇಕು ಅಂತ ಎಲ್ಲ ಬಯಸಿದ್ದಾರೆ ಸರ್. ಅದು ಅದೃಷ್ಟದ ಮಾತು. ಯಾಕೆಂದರೆ ಭಾಳಷ್ಟು ಜನ ಇಂಡೈರೆಕ್ಟಾಗಿ ನನ್ನ ಬಗ್ಗೆ ಪ್ರಯತ್ನ ಪಟ್ಟರು. ಆದರೆ ಈ ರಾಜಕೀಯ ಏನು ಹಿನ್ನೆಲೆ ಇರುವಂಥ ಕೆಲವು ವ್ಯಕ್ತಿಗಳು ನಾವು ಅಲ್ಲಿ ಬರಬಾರ್ದು, ನಾವು ಬಂದರೆ ಅಲ್ಲಿ ಅವ್ರಿಗೆ ಏನು ಅವರ ಕಾರ್ಯಕ್ಷೇತ್ರಕ್ಕೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮನ್ನು ಅಲ್ಲಿಂದ ಹೊರಗೆ ಹೋಗುವಂತೆ ನೋಡ್ಕೊಂಡ್ರು. ಬಟ್ ಏನೂ ಆಗಿಲ್ಲ, ನಮಗೆ ದೇವರು ಸಾಕಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ. ಇವತ್ತು ನಮ್ಮ ಹಾಸ್ಟೆಲಲ್ಲಿ 70 ಹುಡುಗರು ಓದ್ತಾ ಇದ್ದಾರೆ. ನಮ್ಗೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿಲ್ಲ. ಯಾಕಂದರೆ ನಾಳೆ ಈ ಸೇವೆಗಿಂತ ಸಮಾಜದ ಮಕ್ಕಳು ಬೆಳೆದ್ರು KS ಅಂತ ಒಂದು ಹುದ್ದೆಗಳಿಗೆ ಹೋದರೆ ಅವ್ರ ಮುಂದೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ. ಅದೇ ಒಂದು ನಮಗೆ ಸಂತೋಷ ಅಂತೇಳಿ ನಾವು ತಿಳ್ಕೊಂಡು ಸಮಾಜ ಸೇವೆಯಲ್ಲಿ ಮುಂದುವರಿತೀವಿ. ಮತ್ತೊಮ್ಮೆ ಏನಾದರೂ ತಮಗೆ ಚುನಾವಣೆಯಲ್ಲಿ ಮತ್ತೆ ತಮಗೆ ಅಧಿಕಾರ ಸಿಕ್ಕಿ ಬಂದರೆ ತಾವು ಮತ್ತೆ ಅಧಿಕಾರ ಪಡಿತೀವಿ? ಇಲ್ಲ, ನಾನು ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ. ಬಟ್ ನಾನು ಇದು ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಯಂಗ್ಸ್ಟರ್ನ ಸಮಾಜದ ಬಗ್ಗೆ ಕಾಳಜಿ ಇರೋಂಥ ವ್ಯಕ್ತಿಗಳನ್ನು ನೋಡಿ ಅವರನ್ನು ಮುಂದೆ ತರಲಿಕ್ಕೆ ನಾವು ಇಂಥ ಸ್ನೇಹಿತರೆಲ್ಲ ಸುಮಾರು ಈಗ ಒಂದು ಸಮಾನ ಮನಸ್ಕರು ಸೇರ್ಕೊಂಡು ಆ ಕೆಲಸವನ್ನು ನಾವು ಮಾಡಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿದ್ವಿ. ಈಗ ನಾನು ದೊಡ್ಡಯ್ಯನವರು ಮಾತಾಡಿದ್ವಿ. ಇವತ್ತು ಪಾರ್ಟಿಯಲ್ಲಿ ನೋಡಿದರೆ ಯಾರು ಲೀಡರ್ಸ್ಗಳು ಇಲ್ದಂಗೆ ಆಗಿದೆ, ಸೆಕೆಂಡ್ ಗ್ರೇಡ್ ಲೀಡರ್ಸು. ಆಮೇಲೆ ಇರೋರು ದೊಡ್ಡವರು ನಮ್ಮ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ. ಅದರಿಂದ ನಮ್ಮಟ್ಟಿಗೆ ನಾವೇ ಬೆಳೆಯೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಅಂಥೇಳಿ ಈಗ ನಾವು ಜಸ್ಟ್ ಮಾತಾಡ್ತಾ ಇದ್ವಿ, ನೀವು ಬಂದಿರಿ ಅಷ್ಟೇ. ಸರ್, ಇವತ್ತು ಬಂದಂಥ ಸ್ನೇಹಿತರು ಮತ್ತು ಕಾರ್ಯಕರ್ತರು ಅವರು ಶುಭ ಕೋರಿದ್ದಾರೆ, ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರೂ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ, ಅವರು ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಅವರು ಮುಂದೆ ಬರಲಿ ಅಂಥೇಳಿ ನಾನು ಅವರಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ ಅಷ್ಟೇ. ಪ್ರಮುಖ ಮುಖಂಡರು ಸಮಾಜಕ್ಕೆ ತನು ಮನ ಧನ ಎಲ್ಲ ದಾರ ಎಳೆದುಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಕುರುಬ ಜನಾಂಗ ಇರೋವಂಥದ್ದು. ಈಗಾಗಲೇ ಸಾಕಷ್ಟು ತಾವೆಲ್ಲ ಗಮನಿಸಿದ್ದೀರ. ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಬಹುಮತದಿಂದ ಆಯ್ಕೆಯಾದರಲ್ಲಿ TV ಬೆಳಗಾವಿರು ಕೂಡ ಒಬ್ಬರು. ಅನಿವಾರ್ಯ ಕಾರಣ, ರಾಜ್ಯ ಕುರುಬರ ಸಂಘದ ಪದಾಧಿಕಾರಿಗಳ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ಥರ ಅಲ್ಲಿ ಚಟುವಟಿಕೆಗಳನ್ನು ಗಮನಿಸಿದಾಗ ಎಲ್ಲ ಒಂದು ಕಡೆ ಇವರಿಗೆ ಜನಾಂಗದ ಸಂಘದ ಕೆಲಸ ಮಾಡಲಿಕ್ಕೆ ಅನುಕೂಲತೆಗಳಾಗಲಿಲ್ಲ. ಈಗ ಯೋಚನೆ ಮಾಡ್ತಾಯಿದ್ದಾರೆ ಜನ, ನಾವು ಸ್ವಲ್ಪ ತಪ್ಪು ಮಾಡಿದ್ವಿ ಅನ್ನೋದನ್ನು ಯೋಚನೆ ಮಾಡ್ತಾಯಿದ್ದಾರೆ. ಆದರೆ ಈಗ ಯೋಚನೆ ಮಾಡೋದ್ರ ಬದಲು ಆ ಸಂದರ್ಭದಲ್ಲಿ ಯೋಚನೆ ಮಾಡಿದರೆ ಇವತ್ತು ಸಂಘದ ಆಗುಹೋಗುಗಳನ್ನು ಏನು ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ, ಅದನ್ನು ನಿಭಾಯಿಸ್ಬೇಕು ಯಾರಾದರೂ ಒಬ್ರು ಇದ್ದಿದ್ದರೆ ಅದು TV ಬೆಳಗಾವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕೆ ಕೇಳಿದ್ರೆ ಅವ್ರಿಗೆ ಅನುಭವ, ಸರ್ಕಾರ ಸೇವೆಯಲ್ಲಿದ್ದಂಥ ಅನುಭವ, ಸಮಾಜದಲ್ಲಿರುವಂಥ ಕಾಳಜಿ, ಸಮಾಜಕ್ಕಾಗಿ, ಸಂಘಕ್ಕಾಗಿ ಈ ಥರದ್ದು
ನಾನಾ ರೀತಿಯ ಅವರೂ ಕೆಲವು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ನಾನಾ ಕೆಲವು ಸ್ನೇಹಿತರಿಗೆ ಹಿತೈಷಿಗಳಿಗೆ ಒಂದಷ್ಟು ಕಾರ್ಯಕಲಾಪಗಳು ಮಾಡಲಿಕ್ಕೆ ಅವ್ರಿಗೂ ಅನುಕೂಲ ಮಾಡಲಿಕ್ಕೆ ಮಾಡಿಕೊಟ್ಟಂಥ ವ್ಯಕ್ತಿ ನಾವು ಬೆಳಗಾವಿಯವರು. ಹಾಗಾಗಿ ಅವರು ಇವತ್ತು ಹುಟ್ಟಿದಬ್ಬನ ಆಚರಣೆ ಅವರೇನು ಸಾಧಾರಣವಾಗಿ ಯಾರಿಗೂ ಹೇಳದೆ ಮಾಡ್ತಾಯಿದ್ರು. ಅವ್ರ ಅಭಿಮಾನಿಗಳೆಲ್ಲ ಬಂದು ಇವತ್ತು ಒಂದಷ್ಟು ಶುಭ ಕೋರ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಆಯುಷು ಆರೋಗ್ಯ ದೇವರು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಸಮಾಜ ಸೇವೆ ಮಾಡೋವಂಥದ್ದು ಏನಾದರೂ ಅನುಕೂಲತೆಗಳಿದ್ದರೆ ಇವರು ಒಬ್ಬರ ಮುಂದೆ ಮುಂಚೂಣಿಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿ ಸರ್ ಅವರಿಗೆ ಹ್ಯಾಪಿ ಬರ್ತ್ಡೇ. ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಆಶೀಸ್ಸಲ್ಲಿ ದೇವರ ಆಶೀಸ್ಸೆಲ್ಲ ಸಾರಿಗಿರಬೇಕು.